ಇನ್ನು ಈ ವಿಚಾರದಲ್ಲಿ ಈಗ ಸಂಸದರಾದಂತಹ ತೇಜಸ್ವಿ ಸೂರ್ಯ ಕೂಡ ಮಾತನಾಡಿದ್ದಾರೆ. ಮೆಟ್ರೋ ತುಮಕೂರಿಗೆ ಕೊಡ್ತಾ ಇರುವಂತಹ ವಿಚಾರಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರು ಯಾಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ? ಈ ಸರ್ಕಾರಕ್ಕೆ ಯಾವ ಕೆಲಸ ಎಲ್ಲಿಗೆ ಮಾಡಬೇಕು ಅನ್ನೋ ಬಗ್ಗೆ ಗೊತ್ತೇ ಇಲ್ಲ ಅಂತ ಅವರ ವ್ಯಾಖ್ಯಾನ. ಸರ್ಕಾರಕ್ಕೆ ತಲೆ ಕೆಟ್ಟು ಹೋಗ್ಬಿಟ್ಟಿದೆ ಅನ್ನೋದಕ್ಕೆ ಇದೇ ಉದಾಹರಣೆ ಅನ್ನುವಂಥದ್ದು ಅವರ ಅಭಿಪ್ರಾಯ. ನಗರ ಪ್ರದೇಶದ ಟ್ರಾಫಿಕ್ ಕಡಿಮೆ ಮಾಡೋಕೆ ಮೆಟ್ರೋ ಇರೋದು. ರಿಯಲ್ ಎಸ್ಟೇಟ್ ಲಾಬಿಗಳಿಗೆ ಸಹಾಯವಾಗುವ ರೀತಿಯಲ್ಲಿ ಯೋಜನೆ ಇದೆ. ತುಮಕೂರಿನಿಂದ 1 ಗಂಟೆ ಜನ ನಿಂತ್ಕೊಂಡು ಬರಬೇಕಾ? ಅವರು ಅದೇ ಪ್ರಶ್ನೆ, 1 ಗಂಟೆ ನಿಂತ್ಕೊಂಡು ಬರಬೇಕಾ ಅಂತ ಸರ್ಕಾರದ ವಿರುದ್ಧ ಈಗ ಹರಿಹಾಯ್ದಿದ್ದಾರೆ ಸಂಸದ ತೇಜಸ್ವಿ ಸೂರ್ಯ. ಈ ಸರ್ಕಾರಕ್ಕೆ ಯಾವ ಕೆಲಸ ಎಲ್ಲಿಗೆ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಲೆ ಕೆಟ್ಟೋಗಿದೆ ಅನ್ನೋದಕ್ಕೆ ಇದೇ ಉದಾಹರಣೆ. ಮೆಟ್ರೋ ಹೆಸರೇ ಸಜೆಸ್ಟ್ ಮಾಡೋ ರೀತಿ ನಗರ ಪ್ರದೇಶದ ಟ್ರಾಫಿಕ್ ದಟ್ಟಣೆಯನ್ನ ಕಡಿಮೆ ಮಾಡೋದಿಕ್ಕಿರುವಂತಹ ಒಂದು ಯೋಜನೆ. ಬೆಂಗಳೂರಿಗೆ ಬೇಕಾಗಿರುವಂಥದ್ದು ಟ್ರಾಫಿಕ್ಗೆ ಪರಿಹಾರ ಅಂದ್ರೆ ಮೆಟ್ರೋ. ನೀವು ತುಮಕೂರಿಗೆ ನಾವು ಮೆಟ್ರೋ ಅಥವಾ ರೈಲ್ ಕನೆಕ್ಷನ್ ಕೊಡೋದನ್ನ ನಾವು ವಿರೋಧ ಮಾಡ್ತಾ ಇಲ್ಲ, ಜನ ಅದನ್ನ ಅನ್ಯತಾ ಭಾವಿಸಬಾರದು. ಆದ್ರೆ ಮೆಟ್ರೋಗೆ ಈಗ ಹೆಂಗೆ ಮುಂಬೈಯಿಂದ ಥಾನೆಗೆ, ಡೆಲ್ಲಿಯಿಂದ ಹರಿಯಾಣದ ಗುಡ್ಗಾವಿಗೆ RRTS ಮಾಡಿದ್ದಾರೆ,